ನಮಸ್ತೆ, ನಾನು ಬಸವರಾಜು. 1,000 ಕೋಟಿ ಮೌಲ್ಯದ ಹಗರಣ, ಅದು ಬಿಟ್ಕಾಯಿನ್ ಹಗರಣ. ಎಷ್ಟರ ಮಟ್ಟಿಗೆ ಯಾರ್ಯಾರು ಲಾಕ್ ಹಾಕ್ತಾರೆ, ಯಾರೆಲ್ಲ ಎಲ್ಲೆಲ್ಲಿಗೋ ಹೋಗ್ತಾರೆ ಅಂತ ನೋಡ್ಬಿಟ್ರೆ ಕಾಕತಾಳೀಯನೋ ಅಥವಾ ಪ್ಲಾನ್ಡೋ ಗೊತ್ತಿಲ್ಲ. ನೋಡಿ, ಯಾರ ಹೆಸರಿದೆ? ಎರಡೂ ಪಕ್ಷದವರು ಇದ್ದಾರೆ. ಕೇವಲ ಕಾಂಗ್ರೆಸ್ ಬಿಜೆಪಿಯಲ್ಲೂ ಇದ್ದಾರೆ. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಬಹುಪಾಲು ಡಿ ಕೆ ಶಿವಕುಮಾರ್ ಅವರ ಟೀಮಲ್ಲಿರುವಂತವ್ರೆ. ಅವರ ಹಿಂದೆ ಮುಂದೆ ಮೇಲೆ ಕೆಳಗೆ ನಿಂತ್ಕೊಂಡು ಡಿ ಕೆ ಡಿ ಕೆ ಡಿ ಕೆ ಅಂತ ಕೂಗಿಸುವಂತಹ ನಲಪಾಡ್, ಅವರ ತಂದೆ ಹ್ಯಾರಿಸ್. ಯಾಕೆ ಇವರ ಹೆಸರು ತಳ್ಕಾಕೊಂಡಿದೆ? 2018ರಲ್ಲಿ ಒಂದು ಗಲಾಟೆ ಆಗುತ್ತೆ. ಅದು ಕೂಡ UB ಸಿಟಿಲಿ ವಿದ್ವತ್ ಎನ್ನುವವರ ಮೇಲೆ ಹಲ್ಲೆ ಆಗುತ್ತೆ. ಶಾಸಕರ ಮಗ ಹಲ್ಲೆ ಮಾಡಿದ್ ಯಾರು? ದಿ ಗ್ರೇಟ್ ನಲ್ಪಾಡ್. ಯಾರ ಶಿಷ್ಯ? ಡಿ ಕೆ ಶಿವಕುಮಾರ್ ಅವರ ಶಿಷ್ಯ. ಇಬ್ಬರದ್ದು ಅಫಿಡವಿಟ್ ತೆಗೆದ್ರೆ ಎಷ್ಟೆಷ್ಟು ಕ್ರಿಮಿನಲ್ ಕೇಸ್ಗಳು ಇನ್ನೂ ಇದಾವೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇಂಥವ್ರು ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ಕೂತ್ಬಿಟ್ರೆ ರಾಜ್ಯ ಬಿಹಾರ ಆಗತ್ತೆ, ಆಡಳಿತಾತ್ಮಕವಾಗಿ ಹೇಳೋದಾದ್ರೆ. ಈ ಗಲಾಟೆ ಸಂದರ್ಭದಲ್ಲೇ ಜೊತೆಲಿ ಶ್ರೀಕಿ ಕೂಡ ಇದ್ದ. ಈಗ ಹ್ಯಾಕರ್ ಆಗಿ ಏನು ಈ ಕೇಸ್ನ ಮೂರ ರೂವಾರಿಯಾಗಿ ಶ್ರೀಕೃಷ್ಣನಾಗಿ ಕಾಣ್ತಿದ್ದಾನೆ. ಶ್ರೀಕಿ ಒರಿಜಿನಲ್ ಹೆಸರು ಶ್ರೀಕೃಷ್ಣ ಅಂತ, ಆದ್ರೆ ಯಾರು ಶ್ರೀಕೃಷ್ಣ ಅಂತ ಕರೀತಿಲ್ಲ, ಶ್ರೀಕಿ ಅಂತ ಕರೀತಿದ್ದಾನೆ. ಈ ಶ್ರೀಕಿ 10 ಲಕ್ಷ ಹಣವನ್ನ, ಹ್ಯಾಕ್ ಮಾಡಿದ ಹಣದಲ್ಲಿ 10 ಲಕ್ಷ ಹಣವನ್ನ ನಲ್ಪಾಡ್ ಅವರ ಖಾತೆಗೆ ಜಮಾ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಇಡಿ ರೈಡ್ ಮಾಡಿರುವಂಥದ್ದು. ನೋಡಿ, ಈ ಬಿಟ್ಕಾಯಿನ್ಗಳ ಹಗರಣದ್ದು ಎಷ್ಟೋ ದೊಡ್ಡ ಮೊತ್ತ. ಈ ಹಗರಣ ಸ್ಕ್ಯಾಮ್ 1,000 ಕೋಟಿ. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ 1,000 ಕೋಟಿಯ ಲೆಕ್ಕದ ಒಳಗಡೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಂತೆಂಥವ್ರ ಹೆಸರಿದೆ ಅಂದ್ರೆ ನಾಳೆ ನೋಡಿ, ಇದೇ ಶಿಸ್ತು ಸಮಿತಿಯ ಅಧ್ಯಕ್ಷರು, ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರು ಕಾಂಗ್ರೆಸ್ ರಹಮಾನ್ ಖಾನ್ ಅವರು, ಅವರ ಮೊಮ್ಮಗನ ಮನೆ ಮೇಲೂ ಕೂಡ ಇಡಿ ದಾಳಿ ನಡೆಸಿದೆ. ಇತ್ತೀಚೆಗೆ ಜಬ್ಬಾರ್ ನಜೀರ್ ಅವರನ್ನ ಒಂದು ಪರ್ಟಿಕ್ಯುಲರ್ ಸ್ಥಾನದಿಂದ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನದಿಂದ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿಸಿದ್ದು ವಜಾದಂತಹ ಒಂದು ಆದೇಶಗಳನ್ನು ಹೊರಡಿಸಿದ್ಯಾರು? ರಹಮಾನ್ ಖಾನ್ ಅವರೇ. ಡಿ ಕೆ ಶಿವಕುಮಾರ್ ಅವರ ಧಾಟಿಯಲ್ಲೇ ಹೇಳೋದಾದ್ರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆ ಸಮಿತಿ ಅಧ್ಯಕ್ಷರು ಹೈಕಮಾಂಡ್ ಏನ್ ಹೇಳಿತ್ತು ಅದನ್ನ ನಾವು ಮಾಡಿದ್ದೀವಿ ಅಂತ. ಇದೆಲ್ಲ ಆದ್ಮೇಲೆ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರುವಂಥದ್ದು. ಇದಕ್ಕಿಂತಲೂ ಇಂಪಾರ್ಟೆಂಟ್ ಅಂದ್ರೆ ಇವತ್ತಿನ ದಾಳಿಗೆ 4.5 ಕೋಟಿ ವ್ಯವಹಾರ ನಡೆಸಿದ್ದರ ಆರೋಪ ಇದೆ ಶ್ರೀಕಿ ಮತ್ತು ನಲಪಾಡ್ ಮಧ್ಯೆ. ತೀರಾ ನೋಡಿ, ರಕ್ಷಾರಾಮಯ್ಯ ಅನ್ನುವಂತಹ ಸ್ವಲ್ಪ ಮಟ್ಟಿಗಿನ ಸಭ್ಯಸ್ಥ, ಕಳಂಕವಿಲ್ಲದ ಒಬ್ಬ ರಾಜಕಾರಣಿ, ಯುವ ರಾಜಕಾರಣಿ, ಎಲೆಕ್ಷನ್ ನಲ್ಲಿ ಗೆದ್ರೂ ಕೂಡ ಅವರನ್ನು ಯೂತ್ ಕಾಂಗ್ರೆಸ್ ಪಟ್ಟದಲ್ಲಿ ಕೂರಿಸೋದಿಲ್ಲ ಡಿ ಕೆ ಶಿವಕುಮಾರ್ ಅವರು. ಯಾಕೆ? ಅಲ್ಲೂ ರಾಮಯ್ಯ ಇದೆ, ಇನ್ನೂ ಒಂದು ಕಡೆ ರಾಮಯ್ಯ ಇದ್ರೆ ನಮಗೆ ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ಅವರನ್ನ ವಿನಾಕಾರಣ ಒಬ್ಬ ಹಿಂದುಳಿದ ಸಮಾಜದ ಯುವಕನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲಿಗೆ ದಿ ಗ್ರೇಟ್ ನಲ್ಪಾಡ್ ಅನ್ನ ತಂದು ಕೂರಿಸಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು. ಏತಕ್ಕಿರಬಹುದು? ಇಂತಹ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಅವರ ಹೆಸರನ್ನ ತಳುಕು ಹಾಕಿಕೊಳ್ಳುವಂತೆ ನೋಡಿಕೊಳ್ಳುವುದಕ್ಕ, ಅಥವಾ 2018ರಲ್ಲೇ ದೊಡ್ಡ ಮನೆಯೊಬ್ಬರ ಜೊತೆಯಲ್ಲಿ ಜಗಳ ಮಾಡಿಕೊಂಡು ಹೊಡೆದು ಸಂಬಂಧಪಟ್ಟ ಜಾಗಕ್ಕೆ ಹೋಗಿ ಕೂತು ಬಂದಿದ್ದಕ್ಕ? ಡಿ ಕೆ ಶಿವಕುಮಾರ್ ಅವರ ಬುಡಕ್ಕೇನಾದ್ರೂ ಬಂದ್ಬಿಡುತ್ತಾ? ಇದು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ತನಿಖೆಯ ನಂತರದ ಕ್ರಮಗಳು, ಸಿಗಬಹುದಾದಂತಹ ಸಾಕ್ಷ್ಯಾಧಾರಗಳು, ಸಿಕ್ಕಿರಬಹುದಾದಂತಹ ದಾಖಲೆಗಳು ಮುಂದೆ ಮಾತಾಡ್ತವೆ. ನೋ ಡೌಟ್ ತಿಹಾರ್ ಜೈಲಿಗಾದ್ರೂ ಹೋಗಲೇಬೇಕಾಗತ್ತೆ ಕೊನೆ ಪಕ್ಷ. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ಈ ಸರ್ಕಾರದಲ್ಲಿ ಬೆಂಗಳೂರಿನ ಬಹುಪಾಲು ಬಿಲ್ಡರ್ಸ್, ರಿಯಲ್ ಎಸ್ಟೇಟ್ ನಡೆಸ್ತಿರುವಂತವ್ರು ಎಷ್ಟರ ಮಟ್ಟಿಗೆ ಕಾದು ಕೂತಿದ್ದಾರೆ ಅಂದ್ರೆ ಆ ಒಬ್ಬ ನಾಯಕನನ್ನ, ಸಿದ್ದರಾಮಯ್ಯ ಅವರ ಸರ್ಕಾರದ ಇನ್ನೊಂದು ಶಕ್ತಿ ಬಣದ ನಾಯಕನನ್ನ ಎಷ್ಟು ಸಾಧ್ಯವೋ ಅಷ್ಟು ಸಿಕ್ಕಿಸಲಿಕ್ಕೆ ನಡು ಬೀದಿಲಿ ನಿಲ್ಲಿಸಿ ಮಾಡಿರುವಂತಹ
ತಪ್ಪುಗಳ ದೊಡ್ಡ ಪಟ್ಟಿ ಕೊಡ್ಲಿಕ್ಕೂ ಕೂಡ ಸಜ್ಜಾಗಿರೋ ಸಂದರ್ಭದಲ್ಲೇ ಈ 1,000 ಕೋಟಿಯ ಸ್ಕ್ಯಾಮ್ ಒಂದು ಹೊಸ ತಿರುವನ್ನ ಟ್ವಿಸ್ಟ್ ಅನ್ನ ಪಡ್ಕೊಳ್ತಿದೆ. ಈ ಟ್ವಿಸ್ಟ್ ಎಲ್ಲಿಗೆ ಬಂದು ನಿಲ್ಲಬಹುದು? ಯಾರೋ ಅತ್ಯುನ್ನತ ಸ್ಥಾನದಲ್ಲಿ ಬಂದು ಕೂರ್ತಾರೆ ಅಂತ ಏನು ಚರ್ಚೆಗಳು ನಡೀತಿದೆ. ನೋಡಿ, ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಮೂಡಾ ಕೇಸ್ ಇತ್ತು, ಕೋರ್ಟ್ ಕೂಡ ಖುಲಾಸೆ ಮಾಡಿದೆ. ಆದ್ರೆ ಖುಲಾಸೆ ಆಗದ ಕೇಸ್ಗಳನ್ನ ಇಟ್ಕೊಂಡು ಎಳ್ಕೊಂಡು ಓಡಾಡ್ತಿರುವಂತವ್ರು ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂತ್ರೆ ಏನಾಗಬಹುದು? ಬಿಲ್ಡರ್ಸ್ಗಳನ್ನ ಎಷ್ಟರ ಮಟ್ಟಿಗೆ ಗೋಳಾಡಿಸ್ತಿದ್ದಾರೆ, ಕಣ್ಣೀರ್ ಹಾಕಿಸ್ತಿದ್ದಾರೆ. ಗುತ್ತಿಗೆದಾರರನ್ನ ಎಷ್ಟರ ಮಟ್ಟಿಗೆ ಗೋಳಾಡಿಸ್ತಿದ್ದಾರೆ, ಕಣ್ಣೀರ್ ಹಾಕಿಸ್ತಿದ್ದಾರೆ. ಅರೆ, ಕಸದ ವಿಚಾರದಲ್ಲೂ ಕೂಡ ತಿನ್ನುವ ಮುಕ್ಕುವ ನಾಯಕರೊಬ್ಬರು ಮುಂದಿನ ದಿನಮಾನಗಳಲ್ಲಿ ಬೀದಿಲಿ ಬಂದು ನಿಲ್ತಾರೆ. ಅಷ್ಟು ದೊಡ್ಡ ಪಟ್ಟಿ ಇದೆ. ಎಲ್ಲರೂ ಕೂಡ ಒಂದೇ ಸಲಿ ಮೇಲೆ ಬಿದ್ದು ಬಿಟ್ಟರೆ ಬೀಳ್ತಾರೆ. ಈ ಕೇಸ್ ಇದೆಯಲ್ಲ, 1,000 ಕೋಟಿಯ ಸ್ಕ್ಯಾಮ್ ಅಂತ ಈಗೇನೊಂದು ಚರ್ಚೆ ಆಗ್ತಿದೆ, ಇದೇ ಬಿಟ್ಕಾಯಿನ್ ಹಗರಣದ್ದು. ಈ ಬಿಟ್ಕಾಯಿನ್ ಹಗರಣದಲ್ಲಿ ನೋಡಿ, ಇಲ್ಲೂ ಕೂಡ ಎಷ್ಟು ಗೇಮ್ ಇದೆ ಅಂದ್ರೆ, ಮುಂದೆ ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಯಾವ ಪವರ್ ಹೌಸ್ ಬರುತ್ತೋ ಆ ಪವರ್ ಹೌಸ್ಗೂ ಈಗ ಇರುವಂತಹ ಪವರ್ ಹೌಸ್ಗೂ ಮಧ್ಯದಲ್ಲಿ ಯಾರು ಕಡ್ಡಿಯೆಲ್ಲ ಆಡಿಸ್ತಿದ್ದಾರೆ, ಎರಡೂ ಕಡೆಯಲ್ಲಿರುವಂತಹ ಪರ್ಯಾಯ ಬಣಗಳು, ಆ ಬಣಗಳಲ್ಲಿನ ನಾಯಕರೇನೆ ಈ ಬಿಟ್ಕಾಯಿನ್ ನಲ್ಲಿ ಅವರ ಹೆಸರುಗಳು ತಳಕ ಹಾಕಿಕೊಂಡಿರುವಂಥದ್ದು. ಇದೇ ಕಾರಣಕ್ಕೆ ಎಲ್ಲರನ್ನ ಸರಿಯಾಗಿ ಮೂಟೆ ಕಟ್ಟಿ ಸರಿಯಾದ ಜಾಗದಲ್ಲಿ ಇಡೋದಕ್ಕೆ ಈ ಬಿಟ್ಕಾಯಿನ್ನ ಈ ಇಡಿ ರೈಡ್ ಕ್ರಮ ಬೇರೆಯೊಂದು ಮೆಸೇಜ್ ಅನ್ನು ಕೊಡ್ತಾ ಇದೆ. ನೋಡು, ಜೈಲು ಸೇರೋ ಸ್ಥಿತಿ ಮತ್ತೆ ಬಂದೇ ಬರುತ್ತೆ ಅನ್ನೋದನ್ನ ಇವತ್ತಿನ ಇಡಿ ರೈಡ್ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳ್ತಿದೆ. ಇದರರ್ಥ ಈ ಒಂದೊಂದೇ ಬೆಳವಣಿಗೆಗಳು ಇನ್ನು ಮುಂದೆ ಈ ಸರ್ಕಾರದಲ್ಲಿ ಯಾರೆಲ್ಲ ಏನೆಲ್ಲ ತಪ್ಪುಗಳನ್ನ ಮಾಡಿದ್ರು, ಬಣ ಯಾವುದು ಅನ್ನೋದು ಸ್ಪಷ್ಟ ಆಗುತ್ತೆ. ಅವರ ಒಂದೊಂದೇ ಹಗರಣಗಳು ಹೊರಗಡೆ ಬರ್ತವೆ. ಈ ಹಿಂದೆ ಈ ಕೊರೋನಾ ಸಂದರ್ಭದ ದೊಡ್ಡ ಹಗರಣ ಚರ್ಚೆ ಆಯಿತು. ಆ ನಂತರದಲ್ಲಿ ಅದನ್ನ ಅಸ್ತ್ರವಾಗಿ ಕಾಂಗ್ರೆಸ್ ಬಳಸ್ಕೊಂಡಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಅನ್ನುವಂತಹ ನಾಯಕನ ಒಂದು ವರ್ಚಸ್ಸು, ಮಾಸ್ ಲೀಡರ್ಶಿಪ್ ಕೂಡ 135 ಸ್ಥಾನ ಗೆಲ್ಲಕ್ಕೆ ಅಹಿಂದ ಅನ್ನುವಂತಹ ದೊಡ್ಡ ಶಕ್ತಿ ಇದ್ದ ಕಾರಣ ಆಯ್ತು. ಈಗ ಈ ಬಿಟ್ಕಾಯಿನ್ ದಂಧೆ ಒಂದೊಂದೇ ಅಧ್ಯಾಯಗಳು ಓಪನ್ ಆಗ್ತಾ ಹೋದ್ರೆ ದೊಡ್ಡ ದೊಡ್ಡವರ ಬುಡಕ್ಕೂ ಬೆಂಕಿ ಬೀಳುತ್ತೆ. ಅವರು ಕೂಡ ಮತ್ತೆ ಜೈಲು ಸೇರುವ ಸ್ಥಿತಿ ಬಂದೇ ಬರಬಹುದು. ಈ ಎಲ್ಲ ಅಂಶಗಳನ್ನ ನೋಡಿದ್ರೆ ಯಾರೆಲ್ಲ ಜೊತೆಲಿರೋರು ಈಗ ಈ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಅವರ ಹೆಸರುಗಳು ತಳಕಾಕೊಂಡಿದ್ದಾವೆ, ಸಾಬೀತಾದ ಕೂಡಲೇ ಆರೋಪ, ಅವರೆಲ್ಲರ ಜೊತೆಯಲ್ಲಿ ನಿಂತವರು ಹೋಗುವಂತಹ ಸ್ಥಿತಿ ಬಂದ್ರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಆ ಇಡೀ ಬಿಟ್ಕಾಯಿನ್ ದಂಧೆ ಅನ್ನುವಂಥದ್ದು ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಕಾಣ್ತಿರುವಂತಹ ಹಗರಣದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ನಾಯಕರ, ಅತ್ಯುನ್ನತ ಸ್ಥಾನದಲ್ಲಿ ಕೂತವರ ಕುಟುಂಬದವರು, ಮಕ್ಕಳು, ಮತ್ತೊಬ್ರು, ಮಗದೊಬ್ರು ಸೇರಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ನೋಡು, ತಿಹಾರಕ್ಕೆ ಹೋಗಿ ಬರುವಂತಹ ಸಾಧ್ಯತೆಗಳು ನಿಚ್ಚಳ. ಆದ್ರೆ ಇಂಥವರೆಲ್ಲ ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂತು ಬಿಟ್ರೆ ರಾಜ್ಯ ಏನಾಗಬಹುದು? ನೋ ಡೌಟ್. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ, ಈ ಸರ್ಕಾರದಲ್ಲಿ ಮಾಡಿರುವ ತಪ್ಪುದಾರರು ಯಾರಿದ್ದಾರೆ ಅವರ ಒಂದೊಂದೇ ಹಗರಣಗಳು ಇನ್ನು ಮುಂದೆ ಬಟಾ ಬಯಲಾಗ್ತವೆ. ಬೀದಿಯಲ್ಲಿ ನಿಲ್ಲಿಸಿ ತಪ್ಪುಗಳನ್ನ ಹೇಳುವಂತಹ ದಿನ ಬಂದ್ರೂ ಅಚ್ಚರಿ ಇಲ್ಲ. ಈ ಪ್ರಕರಣದಲ್ಲಿ ಇಂಥವೆಲ್ಲ ಮಾಡ್ಕೊಂಡಿರೋರನ್ನ ರಕ್ಷಿಸುವಂತವ್ರನ್ನ ಶಿಕ್ಷಿಸಬೇಕೋ ಬೇಡವೋ? ಕಮೆಂಟ್ ಮಾಡಿ.